ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಬಳ್ಳಾಲ್ ಸ್ಟೋರ್ಸಿಗೆ ಬಂದಿದ್ದೀನಿ. ಇದು ಓಪೋ ಸೆಂಟರ್ ಆಯಿತಾ. ಓಪೋ ಇದೆ, ಐಫೋನ್ ಇದೆ, ವಿವೋ ಇದೆ, ಎಲ್ಲನೂ ಇದೆ ಇಲ್ಲಿ. ನನಗೆ ಪ್ರಾಬ್ಲಮ್ ಆಗ್ತಿರೋದು ಮಳೆ ಬರ್ತಾ ಇದೆ ನೋಡಿ. ಸೊ ನನಗೆ ಪ್ರಾಬ್ಲಮ್ ಆಗ್ತದೆ. ಐಫೋನಲ್ಲಿ ನಂದು 128 GB ಮಾತ್ರ ಇದೆ. ಸೊ ನಾನು ಗೊತ್ತಿರಲಿಲ್ಲ ಅಲ್ವಾ, ನಾನು ಒಂದು ಯೂಟ್ಯೂಬರ್ ಆಗ್ತೀನಿ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ನಾನು ನಾರ್ಮಲ್ ಆಗಿ ತಗೊಂಡಿದ್ದೆ ಮೊಬೈಲನ್ನು. ವಾಟ್ಸಪ್ ಮತ್ತು ಯೂಟ್ಯೂಬ್ ಅದಕ್ಕೆ ಮಾತ್ರ ಯೂಸ್ ಆಗುತ್ತೆ ನನಗೆ ವ್ಯೂ ಮಾಡಲಿಕ್ಕೆ ಅಂತ ಹೇಳಿ. ಮತ್ತು ಏನಿದ್ರು ಫೋನ್ಪೇ, ಗೂಗಲ್ ಪೇ ಅಷ್ಟೇ ಅಲ್ವಾ. ಅದು 128 GB ಸಾಕಾಗುತ್ತೆ ಅಂತ ನನ್ನ ಭಾವನೆ. ಬಟ್ ಇದು ಆಗಲಿಲ್ಲ, ನನಗೆ ತುಂಬಾ ಕಷ್ಟ ಆಯಿತು. ಸೊ ಇವಾಗ ಏನು ನಾನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಐಫೋನಲ್ಲಿ. ಆ್ಯಕ್ಚುಲಿ ಐಫೋನ್ ಈಸ್ ಗುಡ್ ಫಾರ್ ಎವ್ರಿಥಿಂಗ್. ಬಟ್ ನಾನು ತಗೊಂಡಿರೋವಾಗ ನನಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಐಫೋನ್ ತಗೊಂಡಾಗಿದೆ. ಓಕೆ, 128 GB ಮಾತ್ರ ತಗೊಂಡಿದ್ದೀನಿ ನಾನು. ಅದು ಯಾವುದಕ್ಕೂ ಸಾಲ್ತಾ ಇಲ್ಲ ಇವಾಗ. ಸೊ ಹಾಗಾಗಿ ನಾನು ಬೇರೆ ಯಾವುದಾದ್ರೂ ಫೋನ್ ಇದ್ರೆ ನೋಡೋಣ ಅಂತ ಹೇಳಿ. ನನಗೆ ಎಲ್ಲರೂ ಓಪೋ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಹೇಗಿದೆ ಏನು ಅಂತ ಹೇಳಿ, ನೋಡಬೇಕು ಹೇಗಿದೆ ಅಂತ ಹೇಳಿ. ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಹೇಳಿ. ಯಾವ್ದು ತೋರಿಸ್ತಾರೆ ಅಂತ ಗೊತ್ತಿಲ್ಲ. ಸೊ ನಾಟ್ ಡಿಸೈಡೆಡ್ ಎಟ್. ಓಕೆ, ಸೊ ಓಪೋ ಫೋನ್ ತಗೊಳ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರೂ ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ದಾರೆ, ತಗೋ, ಕ್ಯಾಮ್ರಾ ಒಳ್ಳೇದಿದೆ ಅಂತ ಹೇಳಿ. ನಮಗೆ ಯೂಟ್ಯೂಬರ್ಸಿಗೆ ಮೇನ್ ಬೇಕಾಗೋದು ಒಂದು ಸ್ಟೋರೇಜ್, ಮತ್ತೊಂದು ಕ್ಯಾಮರಾ ಆಯಿತಾ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ನೋಡಿ ಇಲ್ಲಿ ಬಳ್ಳಾಲ್ ಮೊಬೈಲ್ಸ್ ಅಂತ ಹೇಳಿ, ಇದು ಕಲ್ಪನಾ ಥಿಯೇಟರ್ ಇದೆಯಲ್ಲ, ಅದರ ಅಪೋಸಿಟ್ ಇದೆ. ನಿಮಗೆ ಗೊತ್ತಾಗಬಹುದು, ಇಲ್ಲಾಂತಂದ್ರೆ ನಾನು ಲೊಕೇಶನ್ ಶೇರ್ ಮಾಡಿರ್ತೀನಿ ಆಯಿತಾ ಇಲ್ಲಿದ್ದು. ಸೊ ನೀವು ನೋಡಿಕೊಂಡು ತಗೊಳ್ಳಿ, ನಿಮ್ಗೆ ಯಾವ ಥರ ಫೋನ್ ಬೇಕು. ಎಲ್ಲ ಎಕ್ವಿಪ್ಮೆಂಟ್ಸು ಇದೆ ಇಲ್ಲಿ. ವಿವೋ ಇದೆ, ಒಪ್ಪೋ ಇದೆ, ಮತ್ತು ನಿಮ್ ವ್ಲಾಗ್ ಮಾಡ್ತೀರಂತಾದ್ರೆ ಮೈಕು ಸಿಗುತ್ತೆ ಇಲ್ಲಿ. ನೋಡೋಣ ಯಾವ ಥರ ರೇಟ್ ಇದೆ, ಯಾವ ಥರ ಸ್ಪೆಸಿಫಿಕೇಶನಲ್ಲಿ ಯಾವ ಥರ ಡಿಫರ್ ಆಗುತ್ತೆ ಅಂತ ಹೇಳಿ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಬನ್ನಿ ನೋಡೋಣ ಯಾವ ಥರ ಇದೆ ಫೋನು ಅಂತ ಹೇಳಿ. ವೆಲ್ಕಮ್. ಸರ್, ನನಗೆ ಒಂದು ಮೊಬೈಲ್ ಬೇಕಿತ್ತು ಓಪೋ. ಸೊ ಯಾವ್ದು ಸಜೆಸ್ಟ್ ಮಾಡ್ತೀರಾ ನೀವು? ನಾನು ಆ್ಯಕ್ಚುಲಿ ಬ್ಲಾಗರ. ನನಗೆ ಅಂದರೆ ಐಫೋನ್ ಇದೆ ನನ್ನ ಹತ್ರ. ಬಟ್ ಐಫೋನಲ್ಲಿ ನನಗೆ ಸ್ಟೋರೇಜ್ ಸಾಲ್ತಾ ಇಲ್ಲ. 128 GB ಅಷ್ಟೇ ಇರೋದು ಅದರಲ್ಲಿ. ಸ್ಟೋರೇಜ್ ಫುಲ್ ಅಂತ ಹೇಳಿ ಬರ್ತಾ ಇದೆ. ಹಾಂ, ಯಾವುದೆಲ್ಲ ಕಲೆಕ್ಷನ್ಸ್ ನಿಮ್ಮ ಹತ್ರ ಇದೆ ಅಲ್ವಾ, ಅದನ್ನು ನನಗೆ ತೋರಿಸಿ. ಸೊ ನಮ್ಮ ವ್ಯೂವರ್ಸಿಗೂ ಸ್ವಲ್ಪ ಈಸಿ ಆಗುತ್ತೆ. ಯಾವುದಾದ್ರೂ ಫೋನ್ ಬೈ ಮಾಡಬೇಕಿದ್ರೆ ಅವರಿಗೂ ಒಂದು ಒಳ್ಳೇದಲ್ವಾ ಇದು. ನೀವು ನನಗೆ ಡಿಟೇಲ್ ಆಗಿ ಹೇಳಿ, ಸ್ಪೆಸಿಫಿಕೇಶನ್ ಹೇಳಿ, ಸೊ ದಟ್ ಅವರಿಗೂ ಕ್ಲಿಯರ್ ಇರಬೇಕಲ್ವಾ. ಅವ್ರು ಹೇಳ್ತಾರೆ ನಿಮಗೆ ಯಾವ ತರ ಸ್ಪೆಸಿಫಿಕೇಶನ್ ಇದೆ ಅಂತ ಹೇಳಿ ಆಯ್ತಾ. ಅವರನ್ನ ಮಾತ್ರ ನೋಡಿ ಕೇಳಿ ಕರೆಕ್ಟ್ ಆಗಿ. ಇದು ರೆನೋ 14 ಸೀರೀಸ್ ಅಂತ ಹೇಳಿ ಲೇಟೆಸ್ಟ್ ಇವಾಗ ಲಾಂಚ್ ಆಗೋದು. ನಿಮಗೆ ಮೇನ್ ಯೂಟ್ಯೂಬ್ ಮಾಡಲಿಕ್ಕೆ ನಿಮಗೆ 3.5x ಅಲ್ಲಿ ನಿಮಗೆ 4K ರೆಕಾರ್ಡಿಂಗ್ ವಿಡಿಯೋ ಮಾಡಬಹುದು. ಇನ್ನೊಂದು ನಿಮಗೆ ಬೆನಿಫಿಟ್ ಏನಿದೆ, ನಿಮಗೆ ಕ್ಯಾಮ್ರಾ ಮೇನ್ 3.5x ಟೆಲಿಫೋಟೋ ಲೆನ್ಸ್. ನೋಡಿ, ನೀವು ಕ್ಲಾರಿಟಿ ಇವಾಗ ಮೊಬೈಲ್ ಇದ್ರಲ್ಲೇ ನೋಡ್ತಾ ಇದ್ದೀರಾ ನೋಡಿ. ನನ್ನ ಮೊಬೈಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ ಯಾವ ತರ ಕ್ಲಾರಿಟಿ ಇದೆ ಅಂತ ಹೇಳಿ. ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ? ನಾನು ಒಂದ್ಸತಿ ಝೂಮ್ ಮಾಡ್ತೀನಿ ನಂದು ಕ್ಯಾಮ್ರಾ. ನ್ಯಾಚುರಲ್ ಕ್ಲಾರಿಟಿ ಬರ್ತದೆ. ಸೋನಿ ಲೆನ್ಸ್. ಓಕೆ, ನೋಡಿ ಯಾವ ತರ ಕ್ಲಾರಿಟಿ ಇದೆ ಅಂತ ಹೇಳಿ. ಇದು ಯಾವುದು ಮಾಡೆಲ್? ಇದು ನಮಗೆ ಒಪ್ಪೋ ರೆನೋ 14 ಪ್ರೋ ಸೀರೀಸ್. ಪ್ರೋ ಇದೆ ಹೊಸದಾಗಿ ಬಂದಿರೋದಾ? ಓಕೆ, ಕಾಸ್ಟ್ ನಿಮಗೆ ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 8 GB RAM 256 40,000 ಆಗ್ತದೆ. ಪ್ಲಸ್ ನಮ್ಮ ಕಡೆಯಿಂದ 2,000 ಡಿಸ್ಕೌಂಟ್ ಇದೆ, 38,000. ಇನ್ನೊಂದು ಅದರಲ್ಲಿ 12 GB RAM 256 ಇದೆ, ಅದು 43,000. ನಿಮಗೆ ನಮ್ಮ ಕಡೆಯಿಂದ 3,000 ಡಿಸ್ಕೌಂಟ್ ಆಗಿ 40,000ಗೆ ಸಿಗ್ತದೆ. ಪ್ಲಸ್ ಇನ್ನು ನಿಮಗೆ ಸ್ಟೋರೇಜ್ ಜಾಸ್ತಿ ಬೇಕು. ಇವಾಗ ಅಂದ್ರೆ ವಿಡಿಯೋ ಎಲ್ಲ ಮಾಡಿದ್ರೆ ಸ್ಟೋರೇಜ್ ಜಾಸ್ತಿ ಬೇಕಾದ್ರೆ ನಿಮಗೆ 512 GB ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಕಾಸ್ಟ್ ಕಮ್ಮಿ. ನಮಗೆ ಬ್ಲಾಗರ್ಸ್ಗೆ ಮೇನ್ಲಿ ಬೇಕಾಗಿರೋದೇ ಏನು ಸ್ಟೋರೇಜ್. ಓಕೆ, ಬಿಕಾಸ್ ನಾವು ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗುವಾಗ ಇದು ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಯಾಕಂದ್ರೆ ನಿಮಗೆ ಗೊತ್ತಿದೆ, ನಾನು ಮೆಡಿಕಲ್ ಓನರ್ ಮಾತ್ರ. ನನಗೆ ಟೆಕ್ನಾಲಜಿಯಲ್ಲಿ ಸ್ವಲ್ಪ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇವರಿಗೆ ಅದರದ್ದು ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ನಾನು ಇಲ್ಲಿ ಮೊಬೈಲ್ ತಗೊಂಡು ಬಂದು ಐಫೋನ್ ಏನೋ ಪ್ರಾಬ್ಲಮ್ ಆಗಿದೆ, ಬಿಕಾಸ್ ನಾನು ಇಲ್ಲ ಐಫೋನ್ ಪರ್ಚೇಸ್ ಮಾಡಿರೋದು.
ನಾನು ಇಲ್ಲೇ ಐಫೋನ್ ಪರ್ಚೇಸ್ ಮಾಡಿರೋದು. ಏನಾಗಿದೆ ಅಂತಂದ್ರೆ ನನಗೆ ಎಲ್ಲಾ ತರದ ಸರ್ವಿಸಸ್ ಕೊಡ್ತಾರೆ ಆಯ್ತಾ. ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಾನು ಫೋನ್ ತಗೊಂಡ್ ಬರ್ತೀನಿ, ಇಲ್ಲಿ ಜಸ್ಟ್ ಕೊಟ್ಟು ಬಿಡ್ತೀನಿ ಅಷ್ಟೇ. ಅದನ್ನ ಸಾಲ್ವ್ ಮಾಡಿ ಕೊಡೋದು ಒಂದು 5 to 10 minutes ಒಳಗಡೆ ನಂದು ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಬಳ್ಳಾಲ್ ಮೊಬೈಲ್ಸ್, ಉಡುಪಿ ಆಯ್ತಾ. ಎಲ್ಲ ಕಡೆನೂ ಇದಿರುತ್ತೆ, ಮೊಬೈಲ್ ಸಿಗುತ್ತೆ ನಿಮಗೆ. ಬಟ್ ಮೇನ್ ಬೇಕಾಗಿರೋದು ನಿಮಗೆ ಒಳ್ಳೆ ವರ್ಕರ್ಸ್. ಯಾಕಂತಂದ್ರೆ ನಿಮ್ದು ಇಲ್ಲಿ ಇರೋರು ಎಲ್ಲ ಸ್ಟಾಫ್ಸ್ ಸಹ ಒಳ್ಳೇದಿದ್ದಾರೆ. ನನಗೆ ಎಲ್ಲ ರೀತಿಯಲ್ಲೂ ಸಹ ಸಾರ್ಟ್ ಔಟ್ ಮಾಡಿ ಕೊಡ್ತಾರೆ ಎಲ್ಲ ಪ್ರಾಬ್ಲಮ್ಸ್ ಅನ್ನು. ಅದು ಬೇಕಾಗಿರೋದು ಮೇನ್. ಮೊಬೈಲ್ ಮಾರಿ ಬಿಟ್ರು ನಾವು ತಗೊಂಡ್ಬಿಟ್ವಿ ಅಷ್ಟಲ್ಲ, ನಮಗೆ ಯಾವ ಟೈಮಲ್ಲೂ ಹೋದ್ರು ನಮ್ಮ ಮೊಬೈಲ್ ತಗೊಂಡು ಆ ಶಾಪಿಗೆ ಮತ್ತೆ ಸರ್ವಿಸಸ್ ಇಂಪಾರ್ಟೆಂಟ್ ಆಯ್ತಾ. ಅದೊಂದು ಮೈನ್ ಥಿಂಗ್ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು ಮೊಬೈಲ್ ಪರ್ಚೇಸ್ ಮಾಡುವಾಗ. ನಾನು ಪೈಯಲ್ಲೂ ತಗೋತೀನಿ ಮೊಬೈಲ್, ಇಲ್ಲ ಅಂತ ಹೇಳೋದಿಲ್ಲ, ಅಲ್ಲೂ ಇದೆ. ಬಟ್ ನನಗೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಕಂಫರ್ಟ್ ಆಗಿರುತ್ತೆ ಎಲ್ಲ ತರದಲ್ಲೂ. ಫ್ರೆಂಡ್ಲಿ ಆಗಿ ನಮಗೆ ಬಂದ್ ಕೂಡಲೇ ಮಾತಾಡಿಸ್ತಾರೆ. ಮತ್ತೆ ಮೊಬೈಲ್ ಏನೇ ಪ್ರಾಬ್ಲಮ್ ಇದ್ರು ಅವ್ರು ಸಾರ್ಟ್ ಔಟ್ ಮಾಡ್ಕೊಡ್ತಾರೆ. ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಮ್ಮ ಎದುರೇ ಕ್ಲಾರಿಫೈ ಮಾಡ್ತಾರೆ ಆಯ್ತಾ. ಯಾವುದಕ್ಕೂ ಚಾರ್ಜಸ್ ಇಲ್ಲ. ನನ್ನ ಹತ್ರ ತಗೊಳ್ಳಿಲ್ಲ, ಮತ್ತೆ ನನಗೆ ಗೊತ್ತಿಲ್ಲ. ಮತ್ತೆ ನಿಮ್ದು ಏನಾದ್ರು ಲೈಕ್ ಅದ್ರದ್ದು ಹಾರ್ಡ್ವೇರ್ಸ್ ಅದೇನಾದ್ರು ಸಾಫ್ಟ್ವೇರ್ ಅದೆಲ್ಲ ಪ್ರಾಬ್ಲಮ್ ಆಗಿದ್ರೆ ಅವರು ಚಾರ್ಜಸ್ ಮಾಡ್ಬೋದು. ಅದು ನನಗೆ ಗೊತ್ತಿಲ್ಲ. ನಂದು ಇಷ್ಟ ತನಕ ಆ ಇಶ್ಯೂ ಬರಲಿಲ್ಲ. ಜಸ್ಟ್ ಸ್ಟೋರೇಜ್ ಫುಲ್ ಅಷ್ಟು ಮಾತ್ರ ಬರ್ತಾ ಇತ್ತು. ಸೊ ನೋಡೋಣ, ಈಗ ಹೊಸ ಮೊಬೈಲ್ ತಗೊಳ್ಳೋಣ. ಯೂಟ್ಯೂಬ್ ಹೇಗೆ ಮೇಲೆ ಹೋಗ್ತಾ ಇದೆಯಾ ಹಾಗೆ ಲೈಫಲ್ಲೂ ನೆಕ್ಸ್ಟ್ ಸ್ಟೆಪ್ ಇಡೋಣ. ಐಫೋನ್ ಚೇಂಜ್ ಮಾಡಲ್ಲ, ಇದು ಹೊಸದಾಗಿ ತಗೋತಾ ಇದ್ದೀನಿ ನಾನು. ಐಫೋನ್ ಏನೋ ಗೊತ್ತಿಲ್ಲ, ಅದೊಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದೆ ಐಫೋನ್ ನಂದು ಅಂತ ಹೇಳಿ. ಸೊ ಇದು ಒಂದು ಇರ್ಲಿ. ಯಾಕಂತಂದ್ರೆ ಐಫೋನ್ ಈ ಗೂಗಲ್ ಪೇ, ಫೋನ್ ಪೇ ಎಲ್ಲ ಇರುವಾಗ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆಲ್ಲ ಐಫೋನ್ ಇಸ್ ದ ಬೆಸ್ಟ್ ಆಪ್ಷನ್ ಆಯ್ತಾ. ನೆಕ್ಸ್ಟ್ ನೀವು ಓಪೋ ನೋಡ್ತೀರಂತ ಆದ್ರೆ ಇದು ಒಳ್ಳೆ ಇದೆ ಅಂತ ಹೇಳ್ತಾ ಇದಾರೆ ಅವ್ರು. ಇವಾಗ 55,000 ಮತ್ತೆ ಗೊತ್ತಿಲ್ಲ, ಡಿಸ್ಕೌಂಟ್ ಮಾಡಿ ಕೊಟ್ರೆ ತಗೋತೀನಿ. ಸ್ಪೆಸಿಫಿಕೇಶನ್ ಇನ್ನೊಂದೇನೋ ಬೆನಿಫಿಟ್ ಅಂತ ಹೇಳ್ತಾ ಇದಾರೆ. ನೋಡೋಣ, ಅವ್ರ ಹತ್ರನೇ ಕೇಳೋಣ. ಬಿಕಾಸ್ ಅವ್ರು ನನ್ನಷ್ಟು ಫಾಸ್ಟ್ ಮಾತಾಡಲ್ಲ ಮತ್ತೆ ಅವ್ರು ನನ್ನಷ್ಟು ಜೋರ್ ಮಾತಾಡಲ್ಲ. ಪೊಲೈಟ್ ಮ್ಯಾನರ್ ಪರ್ಸನ್ ಐ ಥಿಂಕ್. ಓಕೆ ನೋಡಿ, ಇವಾಗ ರೈನಿ ಸೀಸನ್ ಸಪೋಸ್ ಈಗ ಪ್ರಾಬ್ಲಮ್ ಆಗುತ್ತೆ ಫೋನ್, ಅದು ನೀರಿಗೆ ಬಿದ್ದು ತುಂಬಾ ಕಂಪ್ಲೇಂಟ್ ಎಲ್ಲ ಆಗುತ್ತೆ. ಬಟ್ ಅದಕ್ಕೆ ಅಂತ ಹೇಳಿ ಈಗ ಒಪ್ಪೋದವರು ನಿಮಗೆ ವಾಟರ್ ಪ್ರೂಫ್ ಅಂತ ಹೇಳಿ IP69 ಕೊಟ್ಟಿದ್ದಾರೆ. ಸಪೋಸ್ ನಿಮಗೆ ನೀರಿಗೆ ಹಾಕಿದ್ರು ಸಹ ಫೋನ್ ಏನಾಗೋದಿಲ್ಲ. ಲೈವ್ ಡೆಮೋ ತೋರಿಸ್ತಾ ಇದ್ದಾರೆ ನೋಡಿ. ಇನ್ನು ನನಗೆ ಸಮುದ್ರದೊಳಗಡೆ ಯೂಟ್ಯೂಬ್ ಮಾಡಬಹುದು. ಈಗ ಕೆಲವು ಯೂಟ್ಯೂಬರ್ಸ್ಗೆ ನೀರೊಳಗೆ ಸಹ ವಿಡಿಯೋ ಮಾಡ್ಲಿಕ್ಕೆ ಆಪ್ಷನ್ ಬೇಕಿರ್ತದೆ. ಟಚ್ ವರ್ಕ್ ಆಗುದಿಲ್ಲ. ಬಟ್ ಇದ್ರಲ್ಲಿ ನಿಮ್ಗೆ ಅಂಡರ್ ವಾಟರ್ ವಿಡಿಯೋ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮ್ಗೆ ನೀರೊಳಗೆ ಹೋದ್ರೆ ಸಹ ನಿಮ್ಗೆ ವಿಡಿಯೋ ಮಾಡಬಹುದು ಮತ್ತೆ ಫೋಟೋ ಶೂಟ್ ಮಾಡಬಹುದು. ಮತ್ತೆ ಇನ್ನೊಂದೆಂತ ಪ್ರಾಬ್ಲಮ್, ಇಟ್ಸ್ ಅಮೇಝಿಂಗ್ ಫೀಚರ್ ಅಂತ ನಾನು ಹೇಳ್ತೇನೆ. ಯಾಕಂತಂದ್ರೆ ಗೊತ್ತಿರ್ಬೋದು, ಬಟ್ ನನ್ನ ಹಾಗೆ ಗೊತ್ತಿಲ್ಲದಿದ್ದವರಿಗೆ ಇದೊಂದು ಪ್ಲಸ್ ಪಾಯಿಂಟ್. ನಂದು ಏನ್ ಬ್ಲಾಗ್ ಬರುತ್ತೆ ಇದು. ಓಕೆ, ಇನ್ನೊಂದು ಬೆನಿಫಿಟ್ ಅಂದ್ರೆ ಈಗ ನೀರೊಳಗೆ ಹಾಕಿದ್ಮೇಲೆ ಸ್ಪೀಕರ್ ಒಳಗೆಲ್ಲ ನೀರು ಹೋಗಿರ್ತದೆ. ಅವಾಗ ನಿಮ್ಗೆ ಇಲ್ಲಿ ಪವರ್ ಬಟನ್ ಅಲ್ಲಿ ಈ ತರ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ವಾಟರ್ ರಿಮೂವ್ ಆಗ್ತದೆ, ಡ್ರೈ. ಓಕೆ, ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಸ್ಪೀಕರ್ ಒಳಗಡೆ ಈಗ ನೀರಿಗೆ ಹಾಕಿದ್ಮೇಲೆ ಸ್ಪೀಕರ್ ಒಳಗಡೆ ನೀರು ಹೋಗಿರುತ್ತೆ. ಬಟ್ ಅದನ್ನ ಪವರ್ ಆಫ್ ಬಟನ್ ಇದೆಯಲ್ಲ, ಅದನ್ನ ಲಾಂಗ್ ಪ್ರೆಸ್ ಮಾಡ್ಬೇಕಂತೆ. ಲಾಂಗ್ ಪ್ರೆಸ್ ಮಾಡಿದ ಕೂಡನ ರಿಮೂವ್ ಮಾಡುತ್ತದಂತೆ. ಇದು ರಿಯಲಿ ಗ್ರೇಟ್ ಫೀಚರ್ ಅಂತ ಹೇಳ್ತೀನಿ. ಸೊ ನೋಡಿ, ಈ ತರ ಬರುತ್ತೆ ನೋಡಿ, ಡ್ರೈ ಆದ ಕೂಡಲೇ. ನಿಜವಾಗ್ಲೂ ಚೆನ್ನಾಗಿದೆ. ನೋಡೋಣ, ನನಗೆ ತಗೊಳ್ಳಿಕ್ಕಿರೋದು ಬೇರೆ ಯಾವ್ದಾದ್ರು ಇದೆಯಾ? 55,000 ಓಕೆ ವರ್ತ್ ಈ ಮೊಬೈಲಿಗೆ ಕೊಡಬಹುದು. ಬೇರೆ ಮೊಬೈಲ್ ಯಾವ್ದಿದೆ? ನನಗೆ ಸೇಮ್ ಫೀಚರ್ ಬೇಕು, ಸ್ವಲ್ಪ ಕಡಿಮೆ ಇದು. ನಿಮ್ಗೆ ಸೇಮ್ V50 ಅಂತ ಬರ್ತದೆ ವಿವೋನಾ ಇದು? ಓಕೆ, ಇದರಲ್ಲಿ ಸಹ ನಿಮಗೆ ಸೇಮ್ ಆಪ್ಷನ್ ಬರ್ತದೆ, ಅಂಡರ್ ವಾಟರ್ ವಿಡಿಯೋ ಆಪ್ಷನ್ ಎಲ್ಲ ಇದೆ. ಓಕೆ, ನಿಮಗೆ ಡಿಫ್ರೆನ್ಸ್ ಏನು ಬರುತ್ತೆ ಅಂದ್ರೆ ನಿಮಗೆ 3.5x ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಬಟ್ ಇದೆಲ್ಲ ಅದು ಆಪ್ಷನ್ ಇಲ್ಲ ಪೋರ್ಟ್ರೇಟ್ ಅಲ್ಲಿ. ಓಕೆ, ಇನ್ನೊಂದು ನಿಮಗೆ 120x ಝೂಮ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ನಮಗೆ ಬೇಕಾಗುತ್ತೆ. ಯಾಕಂತಂದ್ರೆ ಯಾವುದೋ ಒಂದು ದೂರದಲ್ಲಿ ವಿಡಿಯೋ ಮಾಡ್ಲಿಕ್ಕಿದೆ, ಬಟ್ ಝೂಮ್ ಸಾಕಾಗ್ತಾ ಇಲ್ಲ ಅಂತ ಹೇಳುವಾಗ ಈ ಆಪ್ಷನ್ಸ್ ಆಕ್ಚುಲಿ ಬೇಕಾಗತ್ತೆ ಆಯ್ತಾ. ಇಲ್ಲಿ ನೋಡಿ, ಬ್ಲರ್ ಆಗೋದಿಲ್ಲ ನೋಡಿ. ಅವ್ರು ತುಂಬಾನೇ ದೂರದಲ್ಲಿರೋ ಒಂದು ಇದು ಏನಿದೆ, ಅದು ಸರ್ಟಿಫಿಕೇಟ್ ಒಂದು ಇದ್ ಮಾಡ್ತಾ ಇದಾರೆ ನೋಡಿ. ನಿಮಗೆ ಕಾಣಿಸ್ತಾ ಇದೆಯಾ? ಅಲ್ಲಿ AC ಹತ್ರ ಮೇಲ್ಗಡೆ ಇದೆ ನೋಡಿ, ಅದನ್ನ ಝೂಮ್ ಮಾಡ್ತಾ ಇದಾರೆ. ಕ್ಲಾರಿಟಿ ನೋಡಿ ನೀವು, ಇಚ್ ಅಂಡ್ ಎವ್ರಿಥಿಂಗ್. ಈ ಸಣ್ಣ ಬರ್ಡ್ಸ್ ಬರ್ತಾ ಇದೆ ನೋಡಿ, ಯಾವ ತರ ಬರ್ತಾ ಇದೆ ಅಂತ ಹೇಳಿ ನೋಡಿ. ಕ್ಲಾರಿಟಿ ನೋಡಿ, ಬಳ್ಳಾಲ್ ಎಂಟರ್ಪ್ರೈಸಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿ.
ಇದನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಡಿ. ಯಾಕಂತಂದ್ರೆ ನಿಮಗೆ ಬೇಕು ಅಂತಂದ್ರೆ ಉಡುಪಿನಲ್ಲೇ ಇರುವವರಿಗೆ ಅಥವಾ ಮಂಗಳೂರಿಂದ ಈಚೆ ಟ್ರಾವೆಲ್ ಮಾಡ್ತಿರೋರಿಗೆ ಇಮಿಡಿಯೇಟ್ ಮೊಬೈಲ್ ಹಾಳಾಯ್ತು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಬಜಾಜ್ ಆಪ್ಷನ್ ಇದೆ, 0 ಡೌನ್ ಪೇಮೆಂಟ್ ಅಲ್ಲಿ ಇದೆ ಆಯ್ತಾ. ಅದು ನನಗೆ ಅವಾಗಲೇ ಹೇಳಿದ್ರು ಅವರು. ಇನ್ನೊಂದು ಬೆನಿಫಿಟ್ ಇದೆ ಕಸ್ಟಮರ್ಗೆ, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ 10% ಕ್ಯಾಶ್ ಬ್ಯಾಕ್ ಇದೆ. ಅಂದ್ರೆ ನಿಮಗೆ 55,000. ಯಾವ್ದು ಬ್ಯಾಂಕ್ ಇದು ಕ್ರೆಡಿಟ್ ಕಾರ್ಡ್ ಬೇಕು? BOB, IDFC, ಕೋಟಕ್. SBI, BOB ಮೀನ್ಸ್ ಬ್ಯಾಂಕ್ ಆಫ್ ಬರೋಡಾ, ರೈಟ್? ಬ್ಯಾಂಕ್ ಆಫ್ ಬರೋಡಾ ಮತ್ತೆ IDFC, ಕೋಟಕ್ ಮಹೀಂದ್ರ. ಓಕೆ, ಇದು 4 ಬ್ಯಾಂಕ್ ಇದು ಕ್ರೆಡಿಟ್ ಕಾರ್ಡ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಬನ್ನಿ, 5,000 rupees ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಅಂದ್ರೆ 10%. ಓಕೆ, ನೋ ಕಾಸ್ಟ್ EMI ಇದೆ. ಇಲ್ಲ ಅಂತಂದ್ರೆ ಸರ್ವಿಸ್ ಚಾರ್ಜಸ್ ಆಗುತ್ತಲ್ವಾ. ಇಲ್ಲ ಅಂತಂದ್ರೆ ಇವಾಗ ಸರ್ವಿಸ್ ಚಾರ್ಜಸ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಇವರು ಯಾರು EMI ಪ್ರೊವೈಡರ್ಸ್ ಆಯ್ತಾ. ಸೊ ಇದೊಂದು ಬೆನಿಫಿಟ್ ಇದಕ್ಕೆ. ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಅದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಬೇರೆ ಸ್ಟೋರ್ ಕಾರ್ಡ್ ಇಂದ ನಿಮಗೆ 4,000 ಬರ್ತದೆ ಬರ್ಡ್ಸ್, ಇಯರ್ಬಡ್ಸ್. ಓಕೆ, ಇದೊಂದು ನೋಡಿ, ನನಗೆ ಗೊತ್ತಿರಲಿಲ್ಲ ಇದು. 4,000 ವರ್ತ್ ಇದು ಇಯರ್ಬಡ್ ಸಿಗುತ್ತೆ ಅಂತೆ. ಇಲ್ಲ ಅಂತಂದ್ರೆ ಇಲ್ಲದಿದ್ರೆ ಮತ್ತೆ ಪವರ್ ಬ್ಯಾಂಕ್ ಸಿಗುತ್ತೆ ಅಂತ ಆಯ್ತಾ. ಅದು ಅವ್ರದ್ದು ಸ್ಟೋರ್ ಕಡೆಯಿಂದ. ನಾನು ಅವಾಗಲೇ ಹೇಳಿದೆ ಎಲ್ಲಿಗೂ ಹೋಗಿ ಮೊಬೈಲ್ ಸ್ಟೋರ್ಸ್ಗೆ, ಬಟ್ ಕಂಫರ್ಟ್ ಝೋನ್ ಇಸ್ ಬಳ್ಳಾಲ್ ಮೊಬೈಲ್ಸ್ ಅಂತ ಹೇಳ್ತೀನಿ ನಾನು. ಉಪಯೋಗ ಆಗುವಂತದ್ದು ತುಂಬಾ ಆಪ್ಷನ್ಸ್ ಇದೆ. ಯಾಕಂತಂದ್ರೆ ಕ್ರೆಡಿಟ್ ಕಾರ್ಡ್ ಇರ್ಲಿ, ಡೆಬಿಟ್ ಕಾರ್ಡ್ ಇರ್ಲಿ. ಡೆಬಿಟ್ ಕಾರ್ಡ್ ಇದ್ರೆ ಬಜಾಜ್ ಅವ್ರದ್ದು ಇದಿದೆ. ಓಕೆ, ಅವ್ರು ಆನ್ ದ ಸ್ಪಾಟ್ ಮಾಡ್ಕೊಡ್ತಾರೆ ಕೂಡ. ಮತ್ತೆ TVS ಏನೋ ಅವಾಗ ಹೇಳಿದ್ರಲ್ವಾ, TVS ಅಂತ ಹೇಳಿ ಒಂದು ಇದ್ರದ್ದು HDB ಇದೆ. ಸೊ ಇಷ್ಟೆಲ್ಲ EMI ಆಪ್ಷನ್ಸ್ ಇದೆ ಆಯ್ತಾ. ಆನ್ ದ ಸ್ಪಾಟ್ ನೀವು ಆಧಾರ್ ಕಾರ್ಡ್, ಇದು ಯಾವ್ದು ಪ್ಯಾನ್ ಕಾರ್ಡ್ ತಗೊಂಡ್ ಬನ್ನಿ. ಸೊ ಅದನ್ನ ಮಾಡ್ಕೊಡ್ತಾರೆ ಅವರು. ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್, ಇಲ್ಲಿ ಇಮಿಡಿಯೇಟ್ ಮಾಡ್ಕೊಡ್ತಾರೆ. ಮತ್ತೆ ಅದು ಬಿಟ್ಟು ನಿಮಗೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂತ ಆದ್ರೆ ನಾನು ಹೇಳಿದೆ ಅಲ್ವಾ, 10% ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, 10% ಆಫ್ ಇದೆ ಮೊಬೈಲ್ ಮೇಲೆ. ಅದ್ರೊಟ್ಟಿಗೆ ನಿಮಗೆ ಅವರು 4,000 rupees ವರ್ತ್ ಗಿಫ್ಟ್ ಕೊಡ್ತಾ ಇದ್ದಾರೆ, ಇಯರ್ಬಡ್. ಅಲ್ಲ ಅಂತಂದ್ರೆ ಮತ್ತೆ ದೀಪಾವಳಿಗೆ ಅವ್ರದ್ದು ಆಫರ್ ಇದೆ ಅಂತೆ. ಬೇರೆ ನ್ಯೂ ಇಯರ್ಗೆ ಇರುತ್ತಾ? ನ್ಯೂ ಇಯರ್ಗೆ. ಯಾಕಂತಂದ್ರೆ ಇದು ಆಫರ್ ನನಗೆ ಯಾಕೆ ನಾನು ಅವ್ರ ಹತ್ರ ಕೇಳಿದೆ ಅಂತಂದ್ರೆ, ಆಲ್ಮೋಸ್ಟ್ ಉಂಟಲ್ಲ, ನಾನು ಈಚೆ ಸೈಡ್ ಇಂದ ಯಾವತ್ತೂ ಹೀಗೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ಯಾವತ್ ನೋಡಿದ್ರು ಫೆಸ್ಟಿವಲ್ ಸೀಸನ್ ಅಲ್ಲಿ, ನವರಾತ್ರಿಗೆ, ದೀಪಾವಳಿ ಟೈಮಲ್ಲೆಲ್ಲ ಬಲೂನ್ಸ್ ಹಾಕಿರ್ತಾರೆ. ಬಲೂನ್ಸ್ ಸಿಗ್ನಿಫೈಸ್ ವಾಟ್? ಸೆಲೆಬ್ರೇಷನ್. ಸೊ ಸೆಲೆಬ್ರೇಷನ್ ಸಿಗ್ನಿಫೈಸ್ ವಾಟ್? ಆಫರ್ಸ್. ಸೊ ಈ ಟೈಮಲ್ಲೆಲ್ಲ ನಾನು ಯಾವತ್ತು ಹೋಗುವಾಗ್ಲೂ ನಾನು ನೋಡಿದ್ದೀನಿ, ಯಾವತ್ತು ಇದ್ದೇ ಇರ್ತದೆ ಇವರಲ್ಲಿ ಬೆಲೂನ್ಸ್, ಏನಾದ್ರೂ ಒಂದು ಇದ್ದೇ ಇರ್ತದೆ. ಸೊ ದಟ್ ಮೀನ್ಸ್ ಆಫರ್ ಆಫರ್ ಆಫರ್. ಓಕೆ, ಸೊ ಬಳ್ಳಾಲ್ ಮೊಬೈಲ್ಸ್ಗೆ ಒಂದ್ಸತಿ ವಿಸಿಟ್ ಕೊಡಿ. ನಿಮಗೆ ಕನ್ವೀನಿಯಂಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಆಯ್ತಾ. ನಿಮಗೆ ಮೊಬೈಲ್ ಚೇಂಜ್ ಮಾಡಬೇಕು, ಬಟ್ ಇವಾಗ ನನ್ನ ಹತ್ರ ಬಜೆಟ್ ಇಲ್ಲ, ಬಜೆಟ್ ಫ್ರೆಂಡ್ಲಿ ಆಗಿ ಬಜಾಜ್ ಆಪ್ಷನ್ ಇದೆ ಆಯ್ತಾ. ಸೊ ನಿಮ್ದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತಂದ್ರೆ 100% ನಿಮಗೆ ಬಜಾಜ್ ಆಪ್ಷನ್ ಸಿಕ್ಕೇ ಸಿಗುತ್ತೆ. ಸೊ ಇನ್ಮೇಲೆ ಏನ್ ಹೇಳೋದು, ನಾವು ಒಂದು ಮೊಬೈಲ್ ನೋಡೋಣ ಯಾವ್ದು ನಮಗೆ ಕನ್ವೀನಿಯಂಟ್ ಆಗುತ್ತೆ ಅಂತ ಹೇಳಿ. ಹಾಗೆ ಇವತ್ತು ಚಾನೆಲ್ ಓನರ್ ಬಂದಿದ್ದಾರೆ, ಆರ್ಯಹಿ ಅವರು. ನೋಡಿ, ಸ್ಕೂಲಿಗೆ ರಜೆ ಹಾಕಿದ್ದಲ್ಲ, ಇವತ್ತು ಸ್ಕೂಲ್ ಹಾಲಿಡೇ ನಮಗೆ. ಸೆಕೆಂಡ್ ಸ್ಯಾಟರ್ಡೆ ಅಂಡ್ ಥರ್ಡ್ ಸ್ಯಾಟರ್ಡೆ ಹೋದಾರ. ನಾವಿವಾಗ ಯಾವ ಮೊಬೈಲ್ ಪರ್ಚೇಸ್ ಮಾಡೋದು ಸ್ಟಿಲ್ ನಾಟ್ ಡಿಸೈಡೆಡ್. ಓಕೆ, ಸೊ ನೋಡಬೇಕು. ನಾನು ಒಂದು ಕೇಳ್ತಾ ಇದ್ದೀನಿ ಈ ಮೊಬೈಲ್ ಯಾವುದಿದು, ರೆನೋ 14. ನಾವು ಅವಾಗಲೇ ಎಕ್ಸ್ಪ್ಲೋರ್ ಮಾಡಿರೋದು ಇವರು, ರೆನೋ 14 Pro. ಇದರಲ್ಲಿ ನಾನು ರೆನೋ 14 ತಗೊಳ್ತಾ ಇದ್ದೀನಿ, ಬಟ್ ಅದರಲ್ಲೇ ಇಷ್ಟ ಆಯ್ತು ನನಗೆ 14 Pro ತಗೋಬೇಕು ಅಂತ ಹೇಳಿ. ಬಟ್ ಅದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲ ರೆನೋ ಪ್ರೋ. ಅದೊಂದು ನನಗೆ ಇದಾಯ್ತು, ಅಂದ್ರೆ ಸ್ವಲ್ಪ ಅದು ದೊಡ್ಡ ಫೋನು. ರೆನೋ 14 Pro ಇದೆಯಲ್ಲ, ಅದು ಸೈಜಲ್ಲಿ ದೊಡ್ಡದಿದೆ ಫೋನ್ ಆಯ್ತಾ. ಬಟ್ ಇದೇನಿದೆ ಮೊಬೈಲ್, ಇದು ಸ್ವಲ್ಪ ಸಣ್ಣದು. ಇದು ಪ್ಲೇನ್ ಅಲ್ವಾ, ರೆನೋ 14. ಓಕೆ, ಇದು ರೆನೋ 14 ಆಯ್ತಾ. ಇದು ಸೈಜ್ ಸಣ್ಣದಿದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಇಷ್ಟ ಆಯ್ತು. ಲೈಕ್ ನನಗೆ ಐಫೋನ್ ಸಣ್ಣದೇ ಹಿಡಿದು ಅಭ್ಯಾಸ ಆಗಿಬಿಟ್ಟಿದೆ. ಸಾರಿ, ರೆಕಾರ್ಡ್ ಮಾಡ್ತಿದ್ರೆ ಐಫೋನ್ ಹುಡುಕ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಐಫೋನ್ ಹಿಡ್ಕೊಂಡು ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಅದೇ ಸೈಜ್ ಇರಲಿ ಅಂತ. ಬಟ್ ಸ್ವಲ್ಪ ದೊಡ್ಡದಿದೆ ನನಗೆ. ನನ್ನ ಐಫೋನ್ 13 ಒಂದೆರಡು ವರ್ಷ ಹಿಂದೆ ತಗೊಂಡಿದ್ದೀನಿ ನಾನು. ನನಗೆ ಅವಾಗ ಗೊತ್ತಿರಲಿಲ್ಲ ನಾನು ಬ್ಲಾಗರ್ ಆಗ್ತೀನಿ ಅಂತ. ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಮೊಬೈಲ್ ಏನೋ ಮಾಡ್ತಾ ಇದ್ದಾಳೆ, ಹೆಂಚಿನ ಟ್ಯಾಬಲ್ಲಿ ಏನೋ ಮಾಡ್ತಾ ಇದ್ದಾಳೆ. ಸೊ ಇದರಲ್ಲೊಂದು ಆಪ್ಷನ್ ತೋರಿಸ್ತಾ ಇದ್ದಾರೆ ಅವರು, ಅದನ್ನೇ ತಗೊಳ್ಳೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ಆಯ್ತಾ. ಎಷ್ಟಿದು? ಇದು ನಿಮಗೆ ಪ್ರೈಸ್ 45 ಮೇಡಮ್. ಆಫರ್ ಆಗಿ ನಿಮಗೆ 43 ಕೊಡ್ತಿದ್ದೀನಿ. 12GB ಮತ್ತು 5GB. ಎಷ್ಟು? 12GB RAM, 512GB ಸ್ಟೋರೇಜ್, 45. ಆಫರ್ ಆಗಿ 43 ಕೊಡ್ತಿದ್ದೀನಿ. ಓಕೆ, ನೋಡಿ, ಈ ಮೊಬೈಲಿಗೆ ಫಿಕ್ಸ್ ಆಗ್ತಾ ಇದ್ದೀನಿ.
ಒಪ್ಪೋ ಮೊಬೈಲ್ ತಗೊಳ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಇನ್ನ ಮೇಲ್ ಹೋಗ್ಲಿ, ಶಿಖರಕ್ಕೇರ್ಲಿ ಅಂತ ಹೇಳೋದು ನನ್ನ ಆಸೆ. ಸೊ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಸಬ್ಸ್ಕ್ರೈಬ್ ಮಾಡಬೇಕು, ನೀವು ಲೈಕ್ ಮಾಡಬೇಕು, ನೀವು ಶೇರ್ ಮಾಡಬೇಕು. ನನ್ನಿಂದೇನು ಸಾಧ್ಯನೋ ಅದು ನಾನು 100% ನನ್ನ ಸೈಡಿನ ಎಫರ್ಟ್ ಹಾಕ್ತೀನಿ. ಅದು ನೀವು ನೋಡ್ತಾ ಇದ್ದೀರಾ. ಸೊ ನಿಮ್ ಸಪೋರ್ಟ್ ಇಲ್ಲದೆ ನಾನು ಮೇಲ್ ಬರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. 1 ಮಂತ್ ಅಲ್ಲಿ ನನಗೆ ಗೊತ್ತಿಲ್ಲ, ನಂದು ಸಿನಾರಿಯೋನೇ ಚೇಂಜ್ ಆಗೋಯ್ತು. ಅದು ನೀವು ನೋಡ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿವನ್. ಓಕೆ, ಅದೇ ಖುಷಿನಲ್ಲಿ 1K ಸಬ್ಸ್ಕ್ರೈಬರ್ ಆಗಿದೆ ಆಲ್ರೆಡಿ. ಸೊ ಅದೇ ಖುಷಿನೂ ಇದರಲ್ಲೇ ಇರಲಿ. ಸೊ 12 GB ರ್ಯಾಮ್, ಓಕೆ 512 GB ಸ್ಟೋರೇಜ್. ಆಯ್ತಾ, ನಾನು ಸ್ವಲ್ಪ ಹೇಳಿದ್ ರಾಂಗ್ ಆಯ್ತು. ನಾನು ನಿಮಗೆ ಹೇಳಿದ್ಯಾರು ಮೆಡಿಸಿನ್ ಬಗ್ಗೆ ಎಂತದೇ ಕೇಳಿ ನಾನು ಪಟ್ ಅಂತ ಹೇಳಿಬಿಡ್ತೀನಿ. ಬಟ್ ಟೆಕ್ನಿಕಲ್ ವಿಷಯದಲ್ಲಿ ಸ್ವಲ್ಪ ಹಿಂದೆನೆ ನಾನು. ಪರವಾಗಿಲ್ಲ, ಇದು ಒಂದ್ಸತಿ ನೋಡೋಣ ಹೆಂಗಿದೆ ಅಂತ ಹೇಳಿ ಯೂಸ್ ಮಾಡಿ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಕ್ಯಾಮರಾ ಅಂತೂ ಇದೆಯಲ್ಲ ಅಲ್ಟಿಮೇಟ್ ಇದೆ. ಆಯ್ತಾ, ನಾನು ಕ್ಯಾಮರಾ ನೋಡಿದ್ದೀನಿ ಇದ್ರದ್ದು. ನಮಗೆ ಬೇಕಾಗಿರೋದು ಅದೇ ಅಲ್ವಾ, ಯೂಟ್ಯೂಬರ್ಸ್ಗೆ ಚಂದ ಕಾಣಬೇಕು ನೋಡುವಾಗ. ಸೊ ಅದು ಆಕ್ಚುಲಿ ಪ್ಲಸ್ ಪಾಯಿಂಟ್. ಓಪನಿಂಗ್ ಮಾಡೋಣವಾ? ಸೊ ನಿಮ್ ಜೊತೆನೆ ನಾನು ಇವತ್ತು ನನ್ನ ಮೊಬೈಲ್ ಓಪನ್ ಮಾಡ್ತೀನಿ. 1K ಸಬ್ಸ್ಕ್ರೈಬರ್ ಆದ ಖುಷಿಯಲ್ಲಿ ಇವತ್ತು ಎಲ್ಲರೂ ಕೇಕ್ ಕಟ್ಟಿಂಗ್ ಮಾಡ್ತಾರೆ, ನಾವು ಮೊಬೈಲ್ ಓಪನಿಂಗ್ ಮಾಡೋಣ. ಆಯ್ತಾ, ನಂದು ಬಾಬು, ನನ್ನ ಓನರ್ ಬಂದಿದ್ದಾರೆ, ಅವ್ರ ಹತ್ರನೇ ಓಪನಿಂಗ್ ಮಾಡ್ಸೋಣ ಬಾ. ಅವಳು ಬ್ಯುಸಿ ಇದ್ದಾಳೆ ಇವತ್ತು ಟ್ಯಾಬಲ್ಲಿ. ಇಲ್ಲಿ ಬಂದ್ರೆ ಅವಳಿಗೆ ಫೆಮಿಲಿಯರ್ ಆಗಿ ಹೋಗಿದೆ. ಸೊ ಎಲ್ಲಿಂದ ಓಪನ್ ಮಾಡ್ಬೇಕು ಅಂತ ಹೇಳಿ ನೀವು ಹೇಳಿಕೊಡಿ. ಮಮ್ಮಿ 1K ಸಬ್ಸ್ಕ್ರೈಬರ್ಸ್ ಏನಾಯ್ತು? ಮಮ್ಮಿ 1K ಸಬ್ಸ್ಕ್ರೈಬರ್ಸ್ ಆಗಿದೆ ಮ್ಯಾಮ್. ಎಂತ ಮಮ್ಮಿ ಸೆಲೆಬ್ರೇಷನ್ ಇಲ್ವಾ ಅಂತ ಕೇಳ್ತಾ ಇದ್ದಾಳೆ ಮೊನ್ನೆಯಿಂದ. ಸೊ ಸೆಲೆಬ್ರೇಷನ್ ಈಸ್ ಹಿಯರ್. ಓಕೆ, ನಾವು ಎಣ್ಸಿರ್ಲಿಲ್ಲ ಒಪ್ಪೋ ತಗೋತೀವಿ ಅಂತ ಹೇಳಿ. ಮೊನ್ನೆ ಜಸ್ಟ್ ಐಫೋನ್ ತೋರ್ಸ್ಲಿಕ್ಕೆ ಬಂದಿದ್ದು. ಸೊ ಮನೆಗೆ ಹೋದ್ಮೇಲೆ ಅದೇ ಆಗ್ತಾ ಇತ್ತು ಮೈಂಡ್ ಅಲ್ಲ, ಒಪ್ಪೋ ತಗೊಳ್ಳೋಣ ಅಂತ ಹೇಳಿ. ಇದು ನಂದು ಒಪ್ಪೋ ಸೆಕೆಂಡ್ ಮೊಬೈಲ್. ಆಯ್ತಾ, ನಂದು ಮೊದಲೊಂದಿತ್ತು ಒಪ್ಪೋ, ಮತ್ತೆ ಅದು ಕೊಟ್ಬಿಟ್ಟು ನಾನು ಐಫೋನ್ ತಗೊಂಡಿದ್ದು. ಬಟ್ ಇವಾಗ ಅಗೇನ್ ಒಪ್ಪೋ. ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾಳೆ, ಹಾಗೆ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಕಂಗ್ರ್ಯಾಚುಲೇಷನ್ಸ್ ಆರ್ಯಾಹಿ ಫ್ಯಾಮಿಲಿ ನೆಸ್ಟ್. ಎಲ್ಲರೂ ಕೇಳ್ತಾ ಇದ್ರು ಆರ್ಯಾಹಿ ಅಂದ್ರೆ ಯಾರು ಅಂತ ಹೇಳಿ. ನಾನು ನಿಮ್ಗೆ ಬ್ಲಾಗ್ ಅಲ್ಲಿ ತೋರಿಸಿದೀನಿ. ನನ್ನ ಮಗಳು, ನಂದು ಎಲ್ಲ ಬಿಸ್ನೆಸ್ ಇರ್ಲಿ, ಹಾಗೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಅದು ಅವಳ ಹೆಸರಲ್ಲೇ ಇದೆ. ಯಾಕಂತಂದ್ರೆ ಅವಳು ಹುಟ್ಟಿದ್ಮೇಲೆ ನಂದು ಲೈಫ್ ಚೇಂಜ್ ಆಯಿತು ತುಂಬಾ. ಶಿ ಇಸ್ ಲಕ್ಕಿ ಫಾರ್ ಮೀ. ನಮ್ದು ಎಂಟೈರ್ ಫ್ಯಾಮಿಲಿಗೆನೆ ಅವಳು ಲಕ್ಕಿ. ಅವಳ ಮಾಮನಿಗೂ ಅವಳು ಲಕ್ಕಿನೇ, ನಮಗೂ ಅವಳು ಲಕ್ಕಿನೇ. 3, 2, 1 ಸ್ಟಾರ್ಟ್. ಅವಳಿಗೆ ಖುಷಿ ಇದೆ ನನಗಿಂತ ಜಾಸ್ತಿ. ಮಮ್ಮಿಗೆ 2 ಮೊಬೈಲು ಅಂತ ಹೇಳ್ತಾ ಇದ್ದಾಳೆ ಅವಳು. ಥ್ಯಾಂಕ್ ಯು. ನೋಡಿ ಸ್ವೀಟ್ಸ್ ಬಂದಾಯ್ತು. ಡೈರಿ 3, 2, 1 ಸ್ಟಾರ್ಟ್. ಅವಳಿಗೆ ಖುಷಿ ಇದೆ ನನಗಿಂತ ಜಾಸ್ತಿ. ಮಮ್ಮಿಗೆ 2 ಮೊಬೈಲು ಅಂತ ಹೇಳ್ತಾ ಇದ್ದಾಳೆ ಅವಳು. ಥ್ಯಾಂಕ್ ಯು. ನೋಡಿ ಸ್ವೀಟ್ಸ್ ಬಂದಾಯ್ತು. ಡೈರಿ ಮಿಲ್ಕ್. ಇನ್ನು ನನ್ನ ಮಗಳಿರಲ್ಲ ಇಲ್ಲಿ, ಡೈರಿ ಮಿಲ್ಕ್ ಹಿಂದೆ ಹೋಗ್ತಾಳೆ ಅವಳು. ಓಪನ್ ಕೆಳಗಡೆ ಹಾಕ್ಬಿಡಿ. ಏನ್ ಚೆನ್ನಾಗೈತೆ. ಓಕೆ ನೋಡಿ. ಎಸ್. ಸೊ ಇದೆಲ್ಲ ಸಾಧ್ಯ ಆಗಿದ್ದು ಯೂಟ್ಯೂಬ್ ಇಂದಾನೇ ಹೇಳ್ತೀನಿ. ಯಾಕಂತಂದ್ರೆ ಯೂಟ್ಯೂಬ್ ಮೇಲ್ ಹೋಗೋದಿದ್ರೆ ಇದು ಇವತ್ತು ನನ್ನ ಕೈಯಲ್ಲಿ ಬರ್ತಾ ಇರಲಿಲ್ಲ. ಸ್ಟಿಲ್ ನಾನು ಐಫೋನಲ್ಲೇ ನಾನು ಇದಿದ್ದೆ, ಅಂದ್ರೆ ಕನ್ವೀನಿಯಂಟ್ ಇದ್ದೆ. ಯಾಕಂತಂದ್ರೆ ನನಗೆ ಸಾಕಿದು ಇದರಲ್ಲಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ. ಬಟ್ ಯೂಟ್ಯೂಬರ್ ವ್ಯೂವರ್ಸ್ ಏನಿದಾರಲ್ಲ ಅವರು ತುಂಬಾ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಮುಂದೆ ಹೋಗ್ಲೇಬೇಕಲ್ವಾ. ಲೈಫ್ ಅಂದ್ರೆ ಹೀಗೆ ಅಲ್ವಾ, ಲೈಫ್ ನೀಡ್ ಚೇಂಜಸ್. ಓಕೆ, ಸಾಫ್ಟ್ ಇದೆಯಂತೆ. ಈ ವೈಟ್ ತಗೊಂಡಿದ್ದೀನಿ ನೋಡಿ ನಾನು. ಇದ್ರಲ್ಲಿ ಒಂದು ಫೀಚರ್ ಹೇಳಿದ್ದಾರೆ ಅವರು, ಇದು ಬ್ಯಾಕ್ ಸೈಡ್ ನೀರಿಗೆ ಹಾಕಿದಾಗ ಬ್ಲೂ ಆಗತ್ತಲ್ಲ, ಬ್ಲೂ ಕಲರ್ ಆಗತ್ತೆ ಆಯ್ತಾ.